ಇಡೀ ದೇಶದಲ್ಲಿ ಎಸ್ಐಆರ್ ಆಗ್ತಾ ಇದ್ದಾಗ ಒಂದು ರೀತಿಯಂತಹ ಮಾತನಾಡ್ತಾ ಇದ್ದಂಥವ್ರು ಕರ್ನಾಟಕದಲ್ಲಿ ಎಸ್ಐಆರ್ ಶುರು ಆಗ್ತಾ ಇದ್ದಂತೆ ಮತ್ತೊಂದು ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಇದು ಕಾಂಗ್ರೆಸ್ನವ್ರಿಗೂ ಅನ್ವಯಿಸುತ್ತೆ, ಇದು ಬಿಜೆಪಿಯವರಿಗೂ ಅನ್ವಯಿಸುತ್ತೆ, ಇದು ಜೆಡಿಎಸ್ನವ್ರಿಗೂ ಅನ್ವಯಿಸುತ್ತೆ. ಯಾಕಂದ್ರೆ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಎಸ್ಐಆರ್ ಬಗ್ಗೆ ಆಕ್ಷೇಪಗಳ ಮೇಲೆ ಆಕ್ಷೇಪಗಳನ್ನ ಎತ್ತುತ್ತಾ ಇದ್ರು. ಆದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ವಿಚಾರದಲ್ಲಿ ಇಲ್ಲ, ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ, ಸರಿಯಾಗಿ ಆಗ್ತಾ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ಹೊಂದಿದ್ರು. ಅಫ್ಕೋರ್ಸ್ ಅವರು ಕೂಡ ಚುನಾವಣಾ ಆಯೋಗಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಇತ್ತ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಅಂದ್ರೆ NDA ಕೂಟದವರು ಉಳಿದೆಲ್ಲ ಕಡೆಗಳಲ್ಲಿ ಎಸ್ಐಆರ್ ನ ಸಮರ್ಥಿಸ್ತಾ ಇದ್ದಂಥವ್ರು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ವಿಚಾರದಲ್ಲಿ ಕಾಂಗ್ರೆಸ್ನ ಹಸ್ತಕ್ಷೇಪ ಇದೆ, ಸರ್ಕಾರದ ಹಸ್ತಕ್ಷೇಪ ಇದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಎಸ್ಐಆರ್ ಮೇಲೆ ಕಣ್ಣಿಟ್ಟಿರುವಂಥದ್ದು ಕೇಂದ್ರದ ತಂಡ. ಅಧಿಕಾರಿಗಳ ಮೇಲುಸ್ತುವಾರಿಯನ್ನ ಮತ್ತಷ್ಟು ಬಿಗಿಗೊಳಿಸುವುದರ ಕಡೆಗೆ ಈಗ ಕೇಂದ್ರ ಚುನಾವಣಾ ಆಯೋಗ ಹೊರಟಿದೆ. NDA ಮಿತ್ರರು ಕೇಳಿದ ರೀತಿಯಲ್ಲಿ ಮರು ಎಸ್ಐಆರ್ ಬಗ್ಗೆ ಆದೇಶವನ್ನ ಮಾಡದೇ ಇದ್ರೂ ಕೂಡ ಕಳ್ಳಾಟಕ್ಕೆ ಬ್ರೇಕ್ ಹಾಕುವ BLOಗಳಿಗೆ ಶೋಕಾಸ್ ನೋಟಿಸ್ ಕೊಡುವಂತಹ ಕೆಲಸಕ್ಕೆ ಈಗ ಚುನಾವಣಾ ಆಯೋಗ ಮುಂದಾಗಿದೆ. ಅಕ್ರಮ ಅಂತ ಹೇಳಿದಂತಹ ಬಿಜೆಪಿ ನಾಯಕರಿಗೆ ಕೈ ನಾಯಕರು ಟಕ್ಕರ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ರಾಜಕೀಯದ ಜಿದ್ದಾಜಿದ್ದಿ ಇದ್ದೇ ಇದೆ. ಎಸ್ಐಆರ್ ಪ್ರಕ್ರಿಯೆ ಅಂತ ಹೇಳುವಂಥದ್ದು ರಾಜಕೀಯವಾಗಿಯೂ ಕೂಡ ಬಹಳ ದೊಡ್ಡ ಜಿದ್ದಾಜಿದ್ದಿಯ ಪ್ರಶ್ನೆಯಾಗಿದೆ. ಯಾಕಂದ್ರೆ ತಮ್ಮ ಮತದಾರರು, ತನ್ನ ಕೋರ್ ವೋಟರ್ಸ್, ತನ್ನ ವೋಟ್ ಬ್ಯಾಂಕ್, ತನ್ನವರು, ತಮ್ಮವರು, ತಮ್ಮ ಕಡೆಯವರು, ಈ ಲೆಕ್ಕಾಚಾರಗಳು ಸ್ಥಳೀಯ ಮಟ್ಟದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಇದ್ದೇ ಇದೆ. ಈ ಕಾರಣಕ್ಕಾಗಿ ಮತದಾರರ ಮೇಲೆ ನಿಗಾ ಇಡುವ, ಮತದಾರರನ್ನ ಮನವೊಲಿಸುವ, ಮತದಾರರಿಗೆ ತಲುಪುವ ಪ್ರತಿಯೊಂದು ಸಾಧ್ಯತೆಯನ್ನು ಕೂಡ ರಾಜಕೀಯ ಪಕ್ಷಗಳು ಬಳಕೆ ಮಾಡಿಕೊಳ್ಳೋದಕ್ಕೆ ಹೊರಡುತ್ತವೆ. ಈಗ ಎಸ್ಐಆರ್ ವಿಚಾರದಲ್ಲಿ ಅದೇ ಆಗ್ತಾ ಇದೆ. ವಿಶೇಷವಾಗಿ ಎಸ್ಐಆರ್ ವಿಚಾರದಲ್ಲಿ ಎಲ್ಲಿ ಕರ್ನಾಟಕದಲ್ಲಿ ಒಂದು ವಿಶೇಷ ಟ್ರೆಂಡ್ನ ರೀತಿಯಲ್ಲಿ ಚೌಲ್ಟ್ರಿಯಲ್ಲಿ, ಮಸೀದಿಯಲ್ಲಿ, ಮಂದಿರದಲ್ಲಿ, ಕಟ್ಟೆಯಲ್ಲಿ, ಶಾಲೆಯಲ್ಲಿ ಎಲ್ಲೆಂದರಲ್ಲಿ ಅರ್ಜಿಗಳನ್ನ ಹಂಚುವಂತಹ ಪ್ರಕ್ರಿಯೆ ನಡೀತು. ಆದ್ರೆ ಈಗ BLOಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕುವ ಕೆಲಸವನ್ನ ಕೇಂದ್ರ ಚುನಾವಣಾ ಆಯೋಗ ಮಾಡಿದೆ. ಎಸ್ಐಆರ್ ವೇಳೆ BLOಗಳ ಕಳ್ಳಾಟಕ್ಕೆ ಈಗ GBA ಕೂಡ ಬ್ರೇಕ್ ಹಾಕಿದೆ ಬೆಂಗಳೂರಿನಲ್ಲಿ. ಹಾಗೆಯೇ ಒಟ್ಟಾರೆಯಾಗಿ ಈ ವಿಚಾರದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಡೈರೆಕ್ಷನ್ನ ಪ್ರಕಾರ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯವರ ನಿರ್ದೇಶನದ ಪ್ರಕಾರ ರಾಜ್ಯದಲ್ಲಿ ಈಗ BLOಗಳು ಮನೆಗೆ ಹೋಗಲೇಬೇಕು. ಬೂತ್ ಲೆವೆಲ್ ಆಫೀಸರ್ಗಳು ಮನೆಗಳಿಗೆ ಹೋಗಲೇಬೇಕು. ಇದು ಕಡ್ಡಾಯ ಮಾಡಲಾಗಿದೆ. ಮತ್ತು ಅರ್ಜಿ ಪಡೆಯೋದಕ್ಕೆ ಮತದಾರರು ಇಲ್ಲದೆ ಇದ್ರೆ, ಯಾವುದಾದ್ರೂ ಮನೆಯಲ್ಲಿ ಅರ್ಜಿದಾರರು ಇಲ್ಲದೆ ಇದ್ರೆ, ಮತದಾರರು ಇಲ್ಲದೆ ಇದ್ರೆ ಆ ಮತದಾರರು ಇಲ್ಲ ಅನ್ನುವಂಥದ್ರ ಮಹಜರಾಗಬೇಕು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಆ ಮನೆಗೆ ಬೀಗ ಹಾಕಿರುವಂತದ್ದು, ಬಾಗಿಲು ಮುಚ್ಚಿರುವಂತದ್ದು, ಇದಕ್ಕೆ ಸಂಬಂಧಪಟ್ಟಂತ ಫೋಟೋ ಮತ್ತು ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕು. ಈ ಕೆಲಸವನ್ನ ಈಗ BLOಗಳಿಗೆ ನೀಡಲಾಗಿದೆ. ಅರ್ಜಿ ಪಡೆಯೋದಕ್ಕೆ ಮತದಾರ ಇಲ್ಲದಿರೆ ಮಹಜರಾಗಬೇಕು, ವಿಡಿಯೋ ಫೋಟೋ ಸಹಿತ ಮಹಜರು ಮಾಡಬೇಕು, ವಿಡಿಯೋ ಮತ್ತು ಫೋಟೋದ ಸಹಿತ ಮಹಜರಾಗಬೇಕು. ಸಹಜವಾಗಿನೇ ಆವಾಗ ಆ ಮನೆಗೆ ತಲುಪಿದಾರಾ ತಲುಪಿಲ್ವಾ, ಹೋಗಿದ್ದಾರಾ ಹೋಗಿಲ್ವಾ, ಆ ಮನೆಯವರಲ್ಲಿದ್ದಾರಾ ಇಲ್ವಾ, ಇದು ಕನ್ಫರ್ಮ್ ಆಗತ್ತೆ. ಆ ಕೆಲಸವನ್ನ ಈಗ ಮಾಡಲಾಗ್ತಿದೆ. ವಿಡಿಯೋ ಫೋಟೋವನ್ನ ಮಹಜರ್ ಮಾಡಬೇಕು. ಮಸೀದಿ, ಚೌಲ್ಟ್ರಿ, ದೇವಸ್ಥಾನಗಳಲ್ಲಿ ಯಾವುದೇ ಕಾರಣಕ್ಕೂ ಅರ್ಜಿಗಳನ್ನು ವಿತರಣೆ ಮಾಡಬಾರದು. ಅರ್ಜಿಗಳನ್ನು ವಿತರಣೆ ಮಾಡೋದಾಗಲಿ, ಅರ್ಜಿಗಳನ್ನು ಅಲ್ಲಿಯೇ ಭರ್ತಿ ಮಾಡಿ BLOಗಳ ಕೈಗೆ ಕೊಡೋದಾಗಲಿ ಆಗಬಾರದು. ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಯ ಪಾಲನೆ ಕಡ್ಡಾಯ. BLOಗಳು ಈ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತಹ ಕಳ್ಳಾಟಗಳಿಗೆ ಅವಕಾಶ ಇಲ್ಲ, ವ್ಯತ್ಯಾಸಗಳಿಗೆ ಅವಕಾಶ ಇಲ್ಲ, ಅಡ್ಡದಾರಿಗಳಿಲ್ಲ, ನೇರ ಮಾರ್ಗ ಮಾತ್ರ. ಹೀಗಾಗಿ ಪ್ರತಿಯೊಬ್ಬರ ಮನೆಗೆ ಹೋಗಬೇಕು, ಅಲ್ಲಿ ಅರ್ಜಿಗಳನ್ನು ಕೊಡಬೇಕು, ಆ ಮನೆಯಲ್ಲಿ ಅವರು ಇದ್ದರೋ ಇಲ್ವೋ ಕನ್ಫರ್ಮ್ ಮಾಡಬೇಕು. ಇದು ಈಗ BLOಗಳ ಜವಾಬ್ದಾರಿ. ಇದನ್ನ ಕೇಂದ್ರ ಚುನಾವಣಾ ಆಯೋಗ ಕಡ್ಡಾಯಗೊಳಿಸಿದೆ. SIRಗೆ ಹೊಸ ಮಾರ್ಗಸೂಚಿಯನ್ನು ಕೂಡ ಇಲ್ಲಿ ಹೇಳಲಾಗಿದೆ. BLOಗಳು ಮನೆಗೆ ಭೇಟಿ ಕೊಡುವಂಥದ್ದು ಕಡ್ಡಾಯ ಅನ್ನುವಂಥದ್ದನ್ನ ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ. ಅದರ ಜೊತೆಗೇನೆ ಮತದಾರರು ಸ್ಥಳಾಂತರಗೊಂಡಿದ್ದಾರೆ, ಫಾರಂ 6 ವಿತರಣೆಯನ್ನು ಮಾಡಲಾಗುತ್ತೆ. ಅಂದ್ರೆ ಅಡ್ರೆಸ್ ಚೇಂಜ್ಗೆ ಸಂಬಂಧಪಟ್ಟಂತೆ ಫಾರಂ 6 ಅನ್ನ ವಿತರಣೆ ಮಾಡುತ್ತೆ. ಫಾರಂ 6 ಮತ್ತು ಫಾರಂ 8 ಇವೆರಡೂ ಕೂಡ ಬಹಳ ಪ್ರಮುಖವಾಗಿರುವಂತದ್ದು ಮತದಾರರ ವಿಚಾರದಲ್ಲಿ. ಫಾರಂ 6 ಅನ್ನ ಇಲ್ಲಿ ವಿತರಣೆ ಮಾಡಲಾಗುತ್ತೆ. ಫಾರಂ 6 ಮೂಲಕ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ.
ಹೊಸದಾಗಿ ಸೇರ್ಪಡೆಯ ವಿಚಾರದಲ್ಲಿ ಫಾರಂ 6 ಮೂಲಕ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅರ್ಜಿ ಪಡೆಯೋದಕ್ಕೆ ಯಾರೂ ಇಲ್ಲದೆ ಇದ್ರೆ ವಿಡಿಯೋ ಮಾಡಬೇಕು ಅಂದ್ರೆ ಸ್ಪಷ್ಟವಾಗಿ ಇಲ್ಲಿ ಚುನಾವಣಾ ಆಯೋಗ ಹೇಳ್ತಾ ಇದೆ, ಆ ಮನೆಯಲ್ಲಿ ಮತದಾರರ ಪಟ್ಟಿಯಲ್ಲಿದ್ದು ಹೆಸರಿದ್ದು ಆ ಮನೆಗೆ ಹೋದಾಗ ಆ ಮನೆಯಲ್ಲಿ ಆ ಮತದಾರ ಇಲ್ಲದೆ ಇದ್ದಾಗ ಅದರ ವಿಡಿಯೋ ಮಾಡಬೇಕು. ಅರ್ಜಿ ಪಡೆಯಲು ಯಾರು ಇಲ್ಲದೆ ಇದ್ರೆ ವಿಡಿಯೋ ಮಾಡಬೇಕು. BLA ಜೊತೆ ಸಭೆ ಮಾಡಿ ನಡವಳಿ ಸಿದ್ಧಪಡಿಸಿ ಸಲ್ಲಿಕೆ ಕಡ್ಡಾಯ. ಅಂದ್ರೆ ಅಲ್ಲಿ ಕೇವಲ ಇವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಲ್ಲ, BLAಗಳ ಜೊತೆಗೆ ಅಂದ್ರೆ ಪಕ್ಷಗಳ BLAಗಳು ಇರ್ತಾರಲ್ಲ ಅವ್ರ ಜೊತೆಗೆ ಸಭೆ ಮಾಡಿ ನಡವಳಿಯನ್ನು ಸಿದ್ಧಪಡಿಸಿ ಇಂತಹ ಮನೆಗೆ ಬಂದಿದ್ವಿ, ಇವ್ರು ಇರಲಿಲ್ಲ, ಹಾಗಾಗಿ ನಾವು ಇಲ್ಲಿ ಫಾರಂ ಅನ್ನು ಕೊಡ್ಲಿಕ್ಕೆ ಆಗಿಲ್ಲ ಅನ್ನುವಂಥದ್ದಕ್ಕೆ ನಡವಳಿಯನ್ನು ಸಿದ್ಧಪಡಿಸಿ ಸಲ್ಲಿಕೆ ಮಾಡೋದು ಕಡ್ಡಾಯಗೊಳಿಸಲಾಗಿದೆ. ವಿಡಿಯೋ ಫೋಟೋವನ್ನ ಆಪ್ ಮೂಲಕ ಅಪ್ಲೋಡ್ ಮಾಡುವಂಥದ್ದು ಕೂಡ ಕಡ್ಡಾಯಗೊಳಿಸಲಾಗಿದೆ. ಇದನ್ನ ಆಪ್ ಮೂಲಕವಾಗಿ ಅಪ್ಲೋಡ್ ಮಾಡಲಾಗುತ್ತೆ. ಹಾಗಾಗಿ ಯಾವುದೇ ಮಾಹಿತಿಯು ಕೂಡ ಬೆರಳ ತುದಿಯಲ್ಲಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ನಾಳೆ ದಿನ ಆರೋಪಗಳು ಬಂದರೂ ಕೂಡ ಇದು ಬಾಂಗ್ಲಾದೇಶಿಗಳು, ಇದು ಮತ್ತೊಂದು ದೇಶದವರು ಅಂತ ಹೇಳುವಂಥ ಆರೋಪಗಳು ಬಂದಾಗಲೂ ಕೂಡ ಒಂದು ಸರಿಯಾದಂತಹ ಪ್ರೂಫ್ ಚುನಾವಣಾ ಆಯೋಗದ ಬಳಿಯಲ್ಲಿ ಇರುತ್ತೆ. ಮತದಾರರ ಹೆಸರು ಡಿಲೀಟ್ ಮಾಡುವ ಮುಂಚೆಯೂ ಕೂಡ ಮಾಹಿತಿಯನ್ನು ಕೊಡಬೇಕು. ಸುಖ ಸುಮ್ಮನೆ ಇವರು ಇಲ್ಲ, ಅವ್ರ ಕಂಡ್ರೆ ಆಗಲ್ಲ ಅಂತೇಳಿ ಎಲ್ಲ ಇಲ್ಲ, ಇಲ್ಲಿ ಮಾಹಿತಿಯನ್ನ ಕೊಡಬೇಕು. ಯಾರ್ದಾದ್ರೂ ಡಿಲೀಟ್ ಮಾಡೋದಿದ್ರೆ ಯಾರಿಗೆ ಕೊಡಬೇಕು, ಅದನ್ನ ರಾಜಕೀಯ ಪಕ್ಷಗಳ ಜೊತೆಗೆ ಚರ್ಚಿಸಿ ತೀರ್ಮಾನಿಸಬೇಕಾಗತ್ತೆ. ಅಂದ್ರೆ BLAಗಳ ಜೊತೆಗೆ ಅಲ್ಲಿ 2 ಪಕ್ಷನೋ 3 ಪಕ್ಷನೋ 4 ಪಕ್ಷನೋ ಆಯಾ ಪಕ್ಷಗಳ BLAಗಳು ಇದ್ದೇ ಇರ್ತಾರೆ. ಅವರ ಮೂಲಕವಾಗಿ ರಾಜಕೀಯ ಪಕ್ಷಗಳ ಗಮನಕ್ಕೆ ತಂದು ಆ ನಂತರ ಡಿಲೀಟ್ ಮಾಡುವಂಥದ್ದು ಕಡ್ಡಾಯ. ಅವರ ಒಪ್ಪಿಗೆಯನ್ನು ಅದರಲ್ಲಿ ಪಡ್ಕೊಳ್ಬೇಕು, ಆಮೇಲೆ ಅವರ ಹೆಸರನ್ನ ಡಿಲೀಟ್ ಮಾಡಬೇಕು. ಹೀಗಾಗಿ ಡಿಲೀಟ್ ಪ್ರಕ್ರಿಯೆ ಕೂಡ ಇನ್ನು ಮುಂದಕ್ಕೆ ಅಷ್ಟು ಸುಲಭ ಅಲ್ಲ. ಡಿಲೀಟ್ ಪ್ರಕ್ರಿಯೆಯಲ್ಲಿ ಕೂಡ ಅಬ್ಜೆಕ್ಷನ್ ಹಾಕೋದಕ್ಕೆ ಅಲ್ಲೇನೆ ಅವಕಾಶ ಸಿಗುತ್ತೆ. ಹಾಗಾಗಿ ಎಲ್ಲರ ಹೆಸರನ್ನ ಡಿಲೀಟ್ ಮಾಡ್ತಾರೆ ಅನ್ನುವಂಥ ಆತಂಕ ಬೇಕಾಗಿಲ್ಲ. ಇಲ್ಲಿ BLAಗಳ ಜವಾಬ್ದಾರಿಯನ್ನ ಫಿಕ್ಸ್ ಮಾಡಲಾಗಿದೆ. ಹೀಗೆ ಇಷ್ಟಲ್ದೇನೆ ಇಲ್ಲಿ ಯಾರನ್ನೆಲ್ಲ ಹಾಗಾದ್ರೆ ಡಿಲೀಟ್ ಮಾಡಲಾಗತ್ತೆ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಸಾವನ್ನಪ್ಪಿರುವಂತಹ ಮತದಾರರು ಅವರು ಇನ್ನೂ ಕೂಡ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿರುತ್ತೆ, ಅಂಥವ್ರನ್ನ ಡಿಲೀಟ್ ಮಾಡ್ತಾರೆ. ಅಫ್ಕೋರ್ಸ್ ಅದು ಮಾಡಲೇಬೇಕು. ಇನ್ನು ಸ್ಥಳಾಂತರ ಆಗಿರುವಂತಹ ಮತದಾರರು ಅವರು ಆ ಮತದಾರರ ಪಟ್ಟಿಯಲ್ಲಿ ಇರ್ತಾರೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಇರ್ತಾರೆ ಅನ್ನುವಂಥದ್ದು ಮತದಾರರ ಪಟ್ಟಿಯಲ್ಲಿರುತ್ತೆ. ಹಾಗೆಯೇ ಅವರು ಇನ್ನು ಕಲಬುರಗಿಯಲ್ಲಿ ಇರ್ಬೋದು ಅಥವಾ ಬೆಂಗಳೂರಿನಲ್ಲಿ ಇನ್ನೊಂದು ಯಾವುದೋ ಒಂದು ಭಾಗದಲ್ಲಿ ಇರ್ಬೋದು. ಅಂತಹ ಸ್ಥಳಾಂತರ ಆಗಿರುವಂತಹ ಮತದಾರರು ಇರ್ತಾರಲ್ಲ ಅವ್ರುಗಳನ್ನು ಕೂಡ ಡಿಲೀಟ್ ಮಾಡಲಾಗುತ್ತೆ. ಹಾಗೂ ಅನುಪಸ್ಥಿತಿಯ ಮತದಾರರು ಇದಕ್ಕೆ ಯಾವುದೇ ರೀತಿಯ ಆಸಕ್ತಿಯನ್ನು ತೋರಿಸದೆ ಅರ್ಜಿಯನ್ನೇ ಹಾಕದೆ ಕುಳಿತಿರ್ತಕ್ಕಂಥ ಅನುಪಸ್ಥಿತಿಯನ್ನು ತೋರಿಸಿರ್ತಕ್ಕಂಥ ಮತದಾರರು ಇರ್ತಾರಲ್ಲ ಅವರು ಕೂಡ ಡಿಲೀಟ್ ಆಗ್ತಾರೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ, ಪ್ರತಿಯೊಬ್ಬರು ಅರ್ಜಿಯನ್ನು ಹಾಕಲೇಬೇಕು. ಅನುಪಸ್ಥಿತಿ ಮತದಾರರು ಡಿಲೀಟ್ ಆಗ್ತಾರೆ. ಪಟ್ಟಿಯಲ್ಲಿ ಹೆಸರು ರದ್ದುಪಡಿಸಿದಂತಹ ಮತದಾರರು ಅಂದ್ರೆ ತಾವಾಗಿನೇ ಹೆಸರನ್ನು ರದ್ದುಪಡಿಸಿರ್ತಕ್ಕಂತಹ ಮತದಾರರು ಕೂಡ ಅವರ ಹೆಸರುಗಳನ್ನು ಕೂಡ ಡಿಲೀಟ್ ಮಾಡಲಾಗುತ್ತೆ. ಅಂದ್ರೆ ಈ ಪರ್ಟಿಕ್ಯುಲರ್ ಮತಗಟ್ಟೆ ಶಾಂತಿನಗರ ಇಲ್ಲಿ ಇದ್ದಂತಹ ಹೆಸರನ್ನ ಡಿಲೀಟ್ ಮಾಡಬೇಕು ಅನ್ನೋದನ್ನ ಹೇಳಿದಂಥವ್ರು ಅಂಥವರ ಹೆಸರು ಕೂಡ ಅಲ್ಲಿ ಡಿಲೀಟ್ ಆಗುತ್ತೆ. ಪಟ್ಟಿಯಲ್ಲಿ ಹೆಸರು ರದ್ದುಪಡಿಸಿದಂಥ ಮತದಾರರು ಕೂಡ ಡಿಲೀಟ್ ಆಗುತ್ತೆ. ಇದು ಸದ್ಯಕ್ಕೆ ಡಿಲೀಟ್ ಆಗುವಂತಹ ಮತದಾರರ ಪಟ್ಟಿ ಆಯಿತು. ಹಾಗೆಯೇ ಈ ವಿಚಾರದಲ್ಲಿ GBA ಮುಖ್ಯ ಆಯುಕ್ತರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಕೆಲವು ಜನರು ಇಂಗ್ಲೀಷ್ನಲ್ಲಿ ಬೇಕು ಅಂತ ಹೇಳಿ ಅದಕ್ಕೆ ನಾವು ಒಂದು ಇಂಗ್ಲೀಷ್ ಕಾಪಿ ಆಫ್ ದ ಎನ್ಯುಮರೇಷನ್ ರೋಲ್ ಅವರಿಗೆ ಟ್ಯಾಲಿ ಮಾಡಲಿಕ್ಕೆ ಒಂದು ಕಾಪಿ ಕೊಟ್ಟಿದ್ದೇವೆ, ಬ್ಲ್ಯಾಂಕ್ ಫಾರ್ಮ್. ವಿ ಆರ್ ನಾಟ್ ಆಸ್ಕಿಂಗ್ ದೆಮ್ ಟು ಫಿಲ್ ಇಟ್. ಕನ್ನಡದಲ್ಲಿಯೇ ನಾವು ಕೊಟ್ಟದ್ದು, ಅದನ್ನು ಅದರಲ್ಲಿ ಫಿಲ್ ಮಾಡಬೇಕು. ಮಾತ್ರ ಅವರಿಗೇನಾದರೂ ಕನ್ಫ್ಯೂಷನ್ ಇದ್ಬಿಟ್ರೆ ಅವರು ಚೆಕ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಎರಡನೇದಾಗಿ ಕೆಲವು ಜನರು ಬೇರೆ ಕಡೆ ವಾಸವಿದ್ಬಿಟ್ಟ ಕಾರಣ ಅವರು ಇಲ್ಲಿ ಅವರು ಎನ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಬೇರೆ ಕಡೆ ಇದೆ, ಮಾತ್ರ ಬೇರೆ ಕಡೆ ಅವರಿಗೆ ಒಂದು ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಇದೆ. ಮೂರನೇದು, ಏನಾದರೂ 2-3 ಜನರು ಬೇರೆ ಬೇರೆ ಡೆಡ್ ವೋಟರ್ಸ್ ಇದು ಪಟ್ಟಿ ತಯಾರು ಮಾಡಬೇಕು. ಅದೆಲ್ಲ ಮಹಜರ್ ಮಾಡಿ ಮಾಹಿತಿ ಪಡ್ಕೊಂಡು ಫಾರ್ಮ್ಸ್ ಕೊಟ್ಟು ಮತ್ತು ಫಾರ್ಮ್ 6 ಇನ್ಕ್ಲೂಷನ್ ಫಾರ್ಮ್ಸ್ ಏನಾದರೂ ಅವಕಾಶ ಇದ್ಬಿಟ್ರೆ ಫಾರ್ಮ್ 6 ಕೊಟ್ಟು ಅವ್ರು ಎನ್ರೋಲ್ ಮಾಡಲಿಕ್ಕೆ ಹೇಳ್ಬೋದು. ಹೀಗೆ ಇದು ಬೆಂಗಳೂರಿನ ನಗರ ವ್ಯಾಪ್ತಿಯಲ್ಲಿ ಇರುವಂತಹ ಮತದಾರರ ಪರಿಷ್ಕರಣೆಯ ಸಂದರ್ಭದಲ್ಲಿ ಏನೇನು ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ GBA ಮುಖ್ಯ ಆಯುಕ್ತರು. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಅನುಭವ್ ಕುಮಾರ್ ಅವರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯವರು SIR ಬಗ್ಗೆ ಒಂದಿಷ್ಟು ಡಾಟಾವನ್ನು ಕೊಟ್ಟಿದ್ದಾರೆ. ಏನೇನು ಆಗಿದೆ ಕರ್ನಾಟಕದಲ್ಲಿ ಇದುವರೆಗೆ. ಕರ್ನಾಟಕದಲ್ಲಿರುವಂತಹ ಒಟ್ಟು ಮತದಾರರು
5,54,32,312 ಮಂದಿ ಕರ್ನಾಟಕದಲ್ಲಿರುವಂತಹ ಒಟ್ಟು ಮತದಾರ, ಅಂದರೆ ಕರ್ನಾಟಕದಲ್ಲಿರುವ ಮತಪಟ್ಟಿಗಳಲ್ಲಿರುವ ಎಲ್ಲ ಮತದಾರರ ಲೆಕ್ಕ ಹಾಕಿದಾಗ ಅದರಲ್ಲಿ ಎರಡೆರಡು ಕಡೆಗಳಲ್ಲಿ ಓಟಿದ್ದವರು, ಸತ್ತು ಹೋದಂಥವರು, ಸ್ಥಳಾಂತರಗೊಂಡಂಥವರು, ಓಟ್ ಹಾಕದವರು, ಓಟ್ ಹಾಕಿದವರು ಇವರೆಲ್ಲರೂ ಕೂಡ ಸೇರಿಕೊಂಡು 5,54,32,312 ಜನ ಇದ್ದಾರೆ. ಈಗಾಗಲೇ ಅರ್ಜಿಯನ್ನು ವಿತರಣೆ ಮಾಡಿರುವಂಥದ್ದು 4,48,16,723. ಇಲ್ಲಿ ಒಂದು ಇದರ ಡಬಲ್ನ ಅರ್ಜಿಯನ್ನು ಮಾಡಲಾಗಿರುತ್ತೆ. ಈಗಾಗಲೇ 4,48,16,723 ಮಂದಿಗೆ ಅರ್ಜಿಯನ್ನು ವಿತರಣೆ ಮಾಡಿದ್ದಾರೆ. ಸರಿಸುಮಾರು ಇನ್ನೊಂದು 1 ಕೋಟಿ ಜನರಿಗೆ ಮಾತ್ರ, 1,06,00,000 ಜನರಿಗೆ ಮಾತ್ರನೇ ಕೊಡೋದಕ್ಕೆ ಬಾಕಿ ಉಳಿದಿದೆ. ಈಗಾಗಲೇ ಆಗಿರುವಂತಹ ಒಟ್ಟು ಅಚೀವ್ ಆಗಿರುವಂತಹ ಪ್ರಮಾಣ 80.85% ಈಗಾಗಲೇ ಅಚೀವ್ ಮಾಡಲಾಗಿದೆ SIR ನಲ್ಲಿ. ಅಂದರೆ ಇದು ಅರ್ಜಿ ಕೊಡುವ ಪ್ರಕ್ರಿಯೆ, ಅರ್ಜಿ ಹಂಚಿಕೆಯ ಪ್ರಕ್ರಿಯೆ ಇಲ್ಲಿ ಆಗಿದೆ. 112 ಕ್ಷೇತ್ರಗಳಲ್ಲಿ 90% ಅರ್ಜಿಗಳನ್ನು ವಿತರಣೆ ಮಾಡಲಾಗಿದೆ. ಅಂದರೆ ಮತದಾರರಿಗೆ ಅರ್ಜಿಗಳನ್ನು ತಲುಪಿಸಲಾಗಿದೆ. ಇಲ್ಲಿ ಮತದಾರರ ಅಕೌಂಟಬಿಲಿಟಿ, ಅವರ ಜವಾಬ್ದಾರಿಯೂ ಕೂಡ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ಅವರ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದ್ರೆ, ಈ ಅರ್ಜಿಯನ್ನು ಪಡೆದುಕೊಂಡ ನಂತರ ಅದಕ್ಕೆ ಸಹಿ ಹಾಕಿ, ಅದರಲ್ಲಿ ಅರ್ಜಿಯನ್ನು ತುಂಬಿ ಸಹಿ ಹಾಕಿ ವಾಪಸ್ BLOಗಳ ಕೈಗೆ ತಲುಪಿಸಬೇಕಾಗುತ್ತೆ. 100% ಪೂರ್ಣಗೊಳಿಸಿರುವಂತಹ ಕ್ಷೇತ್ರಗಳು 3 ರಾಜ್ಯದಲ್ಲಿ ಆಲ್ರೆಡಿ ನೋಡಿ. ಕೇವಲ 8 ದಿವಸ 9 ದಿವಸ ಇವತ್ತಿಗೆ SIR ಪ್ರಕ್ರಿಯೆ ಆರಂಭ ಆಗಿ ಕರ್ನಾಟಕದಲ್ಲಿ. ಆದರೆ ಈ 9 ದಿವಸದಲ್ಲಿ ಒಟ್ಟು 30 ದಿವಸ ಟೈಮ್ ಕೊಟ್ಟಿದ್ರು. 100% ಅಚೀವ್ ಮಾಡಿದೆ. 3 ಕ್ಷೇತ್ರಗಳಲ್ಲಿ 100% ಕೇವಲ 9 ದಿವಸದಲ್ಲಿ ಆಗೋಗಿದೆ. ಅಲ್ಲಿಯ BLOಗಳಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಅಷ್ಟು ವೇಗವಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ದೇವದುರ್ಗ, ಕುಮಟಾ, ಮಾಯಕೊಂಡ ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಎಲ್ರಿಗೂ ಕೂಡ SIR ಅರ್ಜಿಗಳನ್ನು ತಲುಪಿಸುವಂತಹ ಕೆಲಸವನ್ನ ಮಾಡಲಾಗಿದೆ, ಮಾಡಿ ಮುಗಿಸಿ ಆಗಿದೆ. ರಾಜಕೀಯ ಪಕ್ಷಗಳಿಗೆ ಆಗಾಗ್ಗೆ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನ ಚುನಾವಣಾ ಆಯೋಗವು ಕೂಡ ಮಾಡ್ತಾ ಇದೆ. ಆ ಮೂಲಕ ರಾಜಕೀಯ ಪಕ್ಷಗಳವರು ಈ ವಿಚಾರದಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂಥೇಳಿ ಆರೋಪ ಮಾಡ್ತಾ ಹೋಗುವುದು ಸರಿಯಲ್ಲ. ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಗೋವಿಂದರಾಜನಗರ, ಮಹಾಲಕ್ಷ್ಮಿ ಲೇಔಟ್, ಹೆಬ್ಬಾಳದಲ್ಲಿ ಅತಿ ಕಡಿಮೆ SIR ಫಾರ್ಮ್ಗಳ ಹಂಚಿಕೆಯಾಗಿದೆ. ಬೊಮ್ಮನಹಳ್ಳಿ, ಬೆಂಗಳೂರಿನಲ್ಲಿರುವಂತಹ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಮತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅರ್ಜಿಗಳ ಹಂಚಿಕೆ ಆಗಿದೆ. ಈ ವಿಚಾರದಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಈಗಾಗಲೇ BLOಗೆ ಸೂಚನೆ ಕೊಡಲಾಗಿದೆ. ಮತದಾರರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಡಿಜಿಟೈಸ್ ಮಾಡ್ತಾರೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕೆಂದು ಸೂಚನೆ ಕೊಟ್ಟಿದ್ವಿ. ಅದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡುವ ಸಂದರ್ಭಗಳಲ್ಲಿ ಅವರ ಫೋಟೋ ಮತ್ತು ಆ ಫಾರ್ಮ್ ಅನ್ನು ಡಿಜಿಟೈಸ್ ಮಾಡುವ ಸಂದರ್ಭದಲ್ಲಿ ಕಂಪ್ಲೀಟ್ ಫಾರ್ಮ್ ಡಿಜಿಟೈಸ್ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಸೈನ್ ಮಾಡುವ ಭಾಗ ಬಿಟ್ಟು ಹೋಗಿರ್ಬೋದು, ಅಥವಾ ಫಾರ್ಮ್ ಸರಿಯಾದ ಕ್ವಾಲಿಟಿ ಡಿಜಿಟೈಸ್ ಆಗಿರುವುದಿಲ್ಲ. ಅಂಥದ್ದು ಅವಕಾಶ ಇಲ್ಲದೆ ಡಿಜಿಟೈಸ್ ಮಾಡಬೇಕು ಎಂಬ ಕ್ರಮ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಮತ್ತು ಇದು ಸಂಬಂಧವಾಗಿ ಫೀಲ್ಡ್ ವೆರಿಫಿಕೇಶನ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ ವತಿಯಿಂದ ಜಾಯಿಂಟ್ COs ಯಾರಿರ್ತಾರೆ ಅವರೊಂದು 5 ಜನ ಈಗಲೇ ತಂಡ ಮಾಡಿ ಕೆಲವು ಜಿಲ್ಲೆಗಳಿಗೆ ಕಳಿಸಿಕೊಟ್ಟಿದ್ವಿ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಆಲ್ ದ ಫಾರ್ಮ್ಸ್ ಆರ್ ರೀಚ್ಡ್ ದಿ BLOs ಆನ್ ಟೈಮ್. ದೇ ಆರ್ ಏಬಲ್ ಟು ಸ್ಟಾರ್ಟ್ ದ ವರ್ಕ್ ಆನ್ ಟೈಮ್. ದೇ ಆರ್ ಏಬಲ್ ಟು ಅಟ್ ಲೀಸ್ಟ್ ರೀಚ್ 80% ಆಫ್ ದ ಪ್ರೋಗ್ರೆಸ್ ಆನ್ ಟೈಮ್. ಸೊ ದ ಡಿಜಿಟೈಸೇಷನ್ ಆಲ್ಸೋ ಕ್ಯಾನ್ parallelly start. All the complaints, definitely we are looking into all the complaints, and a report has been sent to Election Commission of India also. We will definitely take actions as per law. There's no issues. ಹೀಗೆ ಕಾನೂನಿನ ಪ್ರಕಾರವೇ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದರೆ SIR ವಿಚಾರದಲ್ಲಿ ಸಂಘರ್ಷ ಅಂತೂ ಮುಂದುವರೆದಿದೆ. SIR ಲೋಪಗಳ ಬಗ್ಗೆ ಮೈತ್ರಿ ನಾಯಕರುಗಳು ಆರೋಪದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರವೇ SIR ಮಾಡ್ತಿದೆಯೇನೋ ಅನ್ನುವಂತಹ ರೀತಿಗೆ ಈಗ ಸರ್ಕಾರದ ವಿರುದ್ಧವೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಡಿಯೋ ದಾಖಲೆಗಳ ಸಮೇತ ರಾಜ್ಯ ಮತ್ತು ಕೇಂದ್ರದ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ವಿಶೇಷವಾಗಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ಜ್ಞಾನೇಶ್ ಕುಮಾರ್ ಅವ್ರಿಗೂ ಕೂಡ ಬಿಜೆಪಿ ಮತ್ತು JDS ಕಡೆಯಿಂದ ದೂರು ತಲುಪಿದೆ. SIR ಪ್ರಕ್ರಿಯೆಯಲ್ಲಿ ಲೋಪಗಳು ಎಲ್ಲ ಸರಿಯಾಗಿ ನಡೀತಿದೆ ಅಂತೇಳಿ ರಾಜ್ಯ ಸರ್ಕಾರ ಚುನಾವಣಾ ಆಯೋಗದ ಪರವಾಗಿ ಅದು ಯಾಕೆ ಬೇಕಾಗಿ ರಾಜ್ಯ ಸರ್ಕಾರದವರು ಕೂಡ ಈ ಸಮರ್ಥನೆಗಳನ್ನು ಕೊಡ್ತಿದ್ದಾರೆ, ಈ ಪ್ರಶ್ನೆಯೂ ಇದೆ. ಬಿಜೆಪಿ ಸಹವಾಸ ಮಾಡಿ ಕುಮಾರಸ್ವಾಮಿ ಕೂಡ ಬಲಿಯಾಗಿದ್ದಾರೆ ಅಂತ ಹೇಳಿ ಕೈ ನಾಯಕರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಆಯೋಗವೇ ನಿಯಮ ಮಾಡಿದೆ, ಕೇಂದ್ರದವರೇ ಯಾವುದಾದ್ರೂ ಕ್ರಮ ಕೈಗೊಳ್ಳೋದಿದ್ರೆ ಕೈಗೊಳ್ಳಿ ಅನ್ನುವಂಥ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಮತದಾರರನ್ನ ತೆಗೆಯೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಸವಾಲನ್ನ ಹಾಕ್ತಾ ಇದ್ದಾರೆ. ನಮ್ಮ ಮತದಾರರನ್ನು ಉಳಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇಲ್ಲಿ ಅರ್ಹ ಮತದಾರರು ಯಾರಿದ್ದಾರೆ, 18 ವರ್ಷ ಮೇಲ್ಪಟ್ಟವರಿದ್ದಾರೆ, ಅವರೆಲ್ಲರಿಗೂ ಕೂಡ ಮತದಾನ ಸಿಗಲೇಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳ ನಡುವಿನ ವಾಗ್ಯುದ್ಧ ಹೇಗೆಲ್ಲ ಸಾಗ್ತಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ
ಇಡೀ ವ್ಯವಸ್ಥೆನ ಬುಡಮೇಲು ಮಾಡುವಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರುವಂಥದ್ದು, ಅಧಿಕಾರಿಗಳ ದುರ್ಬಳಕೆ, ಮಸೀದಿಗಳಲ್ಲಿ ಕೂತ್ಕೊಂಡು ಇವತ್ತು SIR ನಡೀತಾ ಇರುವಂಥದ್ದು, ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಇದೇ ಮಾಡ್ತಾ ಇದ್ದಾರೆ. ಈಗ ತಮ್ಮ ಹುಳುಕನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಇವತ್ತು ಚುನಾವಣಾ ಆಯೋಗದ ಮೇಲೆ ದೂರುವಂಥದ್ದು ಸರಿಯಲ್ಲ. ಮತ್ತು ತೆಗಿಲಿಕ್ಕೂ ನಮಗೆ ಅದಕ್ಕೆಲ್ಲ ಎಕ್ಸ್ಟ್ರಾ ಸೇರಿಸ್ಲಿಕ್ಕೂ ಅಧಿಕಾರ ಇಲ್ಲ. ಅರೆ ಯಾರ ತಿಳಿದೇ ಅಡಗಿಸ್ತಾರೋ ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಟೀಮ್ ಮಾಡಿದ್ದೀವಿ. ಅದರಲ್ಲಿ BJP ಅವ್ರದ್ದು ಹಾಕ್ಸ್ತಾ ಇದ್ದೀವಿ, JDS ಅವ್ರದ್ದು ಹಾಕ್ಸ್ತಾ ಇದ್ದೀವಿ, ನಮ್ಮದು ಆಗ್ತದೆ. ಎಲ್ಲರೂ ಯಾರಿಗೂ ಕೂಡ ನಮ್ಮ CM ಅವರು ಅದನ್ನ ಹೇಳಿದ್ದಾರೆ, ನಾವು ಎಲ್ಲರೂ ಸೇರಿಸ್ತಾ ಇದ್ದೀವಿ. BJP JDS ಕೆಲಸ ನಾವು ಹಗರು ಮಾಡಿದ್ದೀವಿ. ಅವರು BLA ಕೆಲಸ ಏನಿಲ್ಲ, ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಅವ್ರು ಅಪ್ರಿಷಿಯೇಟ್ ಮಾಡಿಬಿಟ್ಟು ಸ್ವಲ್ಪ ದೂರ ಕೊಡ್ತಾ ಇದ್ದಾರೆ. ಅವರು ತಿರ್ಸಿ ಇಲ್ಲ, ಅದನ್ನ ನಾವು ತಿರ್ಸಿ ಅಂತ ಹೇಳಲ್ಲ, ಅದು ಅವ್ರ ಕೆಲಸ ನಾವು ಮಾಡ್ತಾ ಇದ್ದೀವಿ. SIR ಬಗ್ಗೆ ನಮಗೆ ತಕರಾರಿಲ್ಲ. ನಮ್ದು SIR ಲೋಪದೋಷದ ಬಗ್ಗೆ ಮಾತ್ರ ತಕರಾರು. SIR ಬಗ್ಗೆ ನಮ್ಮ BJP ತಕರಾರಿಲ್ಲ. ಲೋಪದೋಷ ಏನೇನಿದೆ ನೋಡಿ, ಮನೆಗೆ ಹೋಗಿ ಫಾರಂ ವಿತರಣೆ ಮಾಡಬೇಕು ಅನ್ನೋದು ನಿಯಮದಲ್ಲಿರೋದು. ಮಸೀದಿಗಳಲ್ಲಿ ಸಾರ್ವಜನಿಕ ರೂಪದಲ್ಲಿ ಹಂಚಿಕೆ ಮಾಡಿ ಅಂತ ಆ ನಿಯಮದಲ್ಲಿ ಇಲ್ಲ. ನೀವು ನಿಯಮ ಉಲ್ಲಂಘನೆ ಮಾಡಿ ಶಾದಿ ಮಾಲ್ಗಳನ್ನ, ಮಸೀದಿಗಳನ್ನ ಈ SIRನ ಮಾಡೋದಕ್ಕೆ ಸಾಮೂಹಿಕವಾದ ರೂಪದಲ್ಲಿ ಬಲ್ಕ್ ವಿತರಣೆ ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲೋ ಅನುಮಾನವನ್ನ ಹುಟ್ಟಿಸ್ತಾ ಇದೆ. ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಥ್ರೂ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. BJP JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ಹೀಗೆ ಇಲ್ಲಿ ಆರೋಪಗಳಿದ್ದಾವೆ, ಪ್ರತ್ಯಾರೋಪಗಳಿದ್ದಾವೆ. ಅದೇನೇ ಇದ್ರೂ ಕೂಡ ಅಂತಿಮವಾಗಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆಯಲ್ಲಿ ಆಗಿರುವಂತಹ ಲೋಪಗಳನ್ನು ಸರಿಪಡಿಸಿಕೊಳ್ಬೇಕಾಗಿರೋದು ಕೇಂದ್ರ ಚುನಾವಣಾ ಆಯೋಗದ ಜವಾಬ್ದಾರಿ. ಅವುಗಳನ್ನು ಸರಿಪಡಿಸಿ, ಯಾಕಂದರೆ ಇಲ್ಲಿ BJPಯವರು ಎತ್ತಿರುವಂತಹ ಅನುಮಾನಗಳು ಕೂಡ ಇದು ವ್ಯಾಲಿಡ್ ಆಗಿರುವಂಥದ್ದು. ಹೇಗೆ ಸಾಮೂಹಿಕವಾಗಿ ಇವರು ವಿತರಣೆ ಮಾಡ್ತಿದ್ದಾರೆ, ಮಸೀದಿಗಳಲ್ಲಿ ಇರ್ಬೋದು ಅಥವಾ ದೇವಸ್ಥಾನದ ಕಟ್ಟೆಗಳಲ್ಲಿರ್ಬೋದು ಅಥವಾ ಬೇರೆಲ್ಲೇ ಆಗಲಿ ಸಾರ್ವಜನಿಕವಾಗಿ ಹಂಚಿಕೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಹೀಗಿರುವಾಗ ಯಾವ ಉದ್ದೇಶಕ್ಕಾಗಿ ಈ ಸಾರ್ವಜನಿಕ ಹಂಚಿಕೆ, ಸಾಮೂಹಿಕ ಹಂಚಿಕೆ ನಡೀತಾ ಇದೆ, ಅದನ್ನು ತಡೆಯುವಂತಹ ಕೆಲಸವನ್ನು ಕೂಡ ಮಾಡಲೇಬೇಕಾಗುತ್ತೆ. ಅದು ಚುನಾವಣಾ ಆಯೋಗದ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ ನಿಭಾಯಿಸಲೇಬೇಕಾಗುತ್ತೆ. ಮತದಾರರಲ್ಲಿ ಅನುಮಾನಗಳಿಗೆ ಆಸ್ಪದವನ್ನು ಕೊಡಬಾರದು.